ಕಲಬುರಗಿ ನಗರದ ಹೊರವಲಯದ ಹೀರಾಪುರ ಗ್ರಾಮದ ಆರಾಧ್ಯ ದೇವ ಶ್ರೀ ಜೋಡಿ ನಂದಿ ಬಸವೇಶ್ವರರ ಜಾತ್ರಾ ಮಹೋತ್ಸವ ದಿವ್ಯ ರಥೋತ್ಸವ ಕಾರ್ಯಕ್ರಮ ಜರುಗಿತು. ಗ್ರಾಮದ ಪರಂಪರೆಯ ಮನೆತನವಾದ ಮಾದನಶೆಟ್ಟಿ ಕುಟುಂಬದವರಿಂದ ರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ನಂತರ ಶ್ರೀ ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ರಥವನ್ನ ಜಯಘೋಷಗಳೊಂದಿಗೆ ಎಳೆಯಲಾಗುತ್ತದೆ. ರಥೋತ್ಸವ ಹಿಡಿಯುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಪರಂಪರೆಯಿಂದ ನಡೆದುಕೊಂಡು ಬಂದಿರುವಂತಹ ಗ್ರಾಮದ ಕೊತ್ತಂಬರಿ ಕುಟುಂಬದವರ ಮನೆತನದಿಂದ ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ಪುನಃ ಶ್ರೀ ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನದ ಮೂಲ ಸ್ಥಾನಕ್ಕೆ ರಥ ತಲುಪಿಸಲಾಗುತ್ತದೆ. ಈ ರಥ ಎಳೆಯುವ ಸಂದರ್ಭದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಿ ಧನ್ಯತಾ ಭಾವ ಮೂಡಿಸಿಕೊಂಡರು. ಈ ಭವ್ಯವಾದ ರಥೋತ್ಸವ ಕಾರ್ಯಕ್ರಮದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಪಾಲ್ಗೊಂಡು ಮಾತನಾಡಿದರು. ಹೀರಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಜೋಡಿ ಬಸವೇಶ್ವರರ ಜಾತ್ರಾ ಮಹೋತ್ಸವನ ನಾನು ಸುಮಾರು 7-8 ವರ್ಷಗಳಿಂದ ಸತತವಾಗಿ ಬರ್ತಾ ಇದ್ದೇನೆ. ಬಹಳಷ್ಟು ಜಾತ್ರೆಗಳನ್ನ ನಾನು ನೋಡಿದ್ದೀನಿ. ದೊಡ್ಡ ದೊಡ್ಡ ಜಾತ್ರೆಗಳು, ಗವಿಸಿದ್ದೇಶ್ವರ ಜಾತ್ರೆ ಆಗಿರ್ಬೋದು, ಶರಣಬಸವೇಶ್ವರ ಜಾತ್ರೆ ಆಗಿರ್ಬೋದು, ಶಿವಲಿಂಗೇಶ್ವರ ಜಾತ್ರೆ ಆಗಿರ್ಬೋದು. ಆದರೆ ಆ ಜೋಡಿ ಬಸವಣ್ಣನ ಜಾತ್ರೆ ಇತಿಹಾಸ ಎಂದಿನಿಂದ ಪ್ರಾರಂಭ ಜಾತ್ರೆ ಮತ್ತು ರಥೋತ್ಸವ ಬಹಳ ಸಣ್ಣದಾದಂತ ಚಿಕ್ಕ ಒಂದು ಗಲ್ಲಿಯಲ್ಲಿ ಯಾರಿಗೂ ಅಪಾಯ ಆಗದೆ 2 ನಂದಿ ಕೋಲುಗಳ ಜೊತೆಗೆ ಪಾಲಕಿ ಉತ್ಸವದ ಜೊತೆಗೆ ಸುಮಾರು ಸಾವಿರಾರು ಜನ ಏನಪ್ಪಾ ಅಂದ್ರ ಇವತ್ತು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅಗ್ನಿ ಕೂಡ ಸಂಘಟನೆ ಜೊತೆಗಿರ್ತದೆ. ಇಂಥ ಭವ್ಯವಾದ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆದೆ ಎಲ್ಲರಿಗೂ ಆ ಭಗವಂತ ಬಸವಣ್ಣನ ಆಶೀರ್ವಾದದಿಂದ ಇವತ್ತಿನವರೆಗೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಇದ್ದಾರೆ. ಜಾತಿ ಸುಗಮವಾಗಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸಿ ಇವತ್ತು ಪೊಲೀಸ್ ಇಲಾಖೆಯವರು ಕೂಡ ACP ಸುಬೇದಾರ್ ಅವರು, ಮಾತೇಶ್ ಪಾಟೀಲ್ ಎಲ್ಲರೂ ಕೂಡ ಹೆಚ್ಚಿನ ಮಂದಿಯ ಸಂಖ್ಯೆಯಲ್ಲಿ ಬಂದು ಇವತ್ತು ಜಾತ್ರಾ ಮಹೋತ್ಸವದನ್ನ ಚೆನ್ನಾಗಿ ಎಲ್ಲರನ್ನ ನೋಡ್ಕೊಂಡು ಹೋಗಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಸಾರ್ವಜನಿಕರು ಕೂಡ ಬಹಳಷ್ಟು ಸಹಕಾರ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮುಂದೆ ಬರ್ತಕ್ಕಂಥ ದಿವಸ ಆ ಬಸವಣ್ಣನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡುತ್ತೇನೆ. ನಂತರ ಗ್ರಾಮದ ಯುವ ಮುಖಂಡರು ಹಾಗೂ ಪತ್ರಕರ್ತರಾದ ಶಿವಕುಮಾರ್ ಬಿ ಬಿರಾದಾರ್ ಮಾತನಾಡಿದರು. ಕಲಬುರಗಿ ನಗರದ ಹೀರಾಪುರ ಗ್ರಾಮದಲ್ಲಿ ಒಂದು ಜೋಡಿ ನದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ಜರುಗಿದ್ದು ಕಂಡು ಬಂದಿದೆ. ಇಲ್ಲಿ ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ಅತ್ಯಂತ ಪುರಾತನವಾದಂಥ ಈ ಒಂದು ದೇವಾಲಯ. ಈ ದೇವಾಲಯ ವಿಶೇಷತೆ ಅಂದರೆ ಇದು ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನವು ಚೌಡಾಪುರಿ ಮಠದ ಶ್ರೀ ಗುರುಗಳು ಇದನ್ನು ಸುಮಾರು ವರ್ಷಗಳ ಹಿಂದೆ ಇದನ್ನು ಸ್ಥಾಪನೆ ಮಾಡಿರುವಂಥದ್ದು ತಿಳಿದು ಬಂದಿದೆ. ಅದಲ್ಲದೆ ಈ ಜಾತ್ರೆಯ ಉತ್ಸವವನ್ನು ಈ ಸುಮಾರು ಹಿಂದಿನ ಕಾಲದಿಂದಲೂ ಕೂಡ ಈ ನಮ್ಮ ಮಾದನಶೆಟ್ಟಿ ಕುಟುಂಬದವರು ನಡೆಸ್ಕೊಂಡು ಬರುವಂಥದ್ದು ತಿಳಿದು ಬಂದಿದೆ. ಅದಲ್ಲದೆ ಇವತ್ತಿನ ದಿವಸ ನಮ್ಮ ಜಾತ್ರೆ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಅಲ್ಲಿ ವಿಶೇಷತೆಯಪ್ಪ ಅಂತಂದರೆ ಪ್ರತಿ ವರ್ಷದಂತೆ ನಂದಿಕೋಲು ಉತ್ಸವ, ಆಮೇಲೆ ಅಗ್ನಿ, ಆಮೇಲೆ ಪುರವಂತರ ಮೆರವಣಿಗೆ, ಪಲ್ಲಕ್ಕಿ ಉತ್ಸವ, ಸೋಮವಾರ ಪಲ್ಲಕ್ಕಿ ಉತ್ಸವ ಇಲ್ಲಿ ಗ್ರಾಮದಲ್ಲಿ 5 ದಿನಗಳ ಕಾಲ ಊರಿನ ತುಂಬ ಎಲ್ಲ ಸುತ್ತಾಡಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಗ್ತದೆ. ಅದರ ಜೊತೆಯಲ್ಲೇ ನಿನ್ನೆ ರಾತ್ರಿ ಕೂಡ ಇಲ್ಲಿ ಪುರವಂತರ ಮೆರವಣಿಗೆ, ಅದಲ್ಲದೆ ನಂದಿಕೋಲು, ಆಮೇಲೆ ಅಗ್ನಿ ಕೊಡುವುದರ ಮೂಲಕ ಭಕ್ತಾದಿಗಳು ವಿಶೇಷವಾಗಿ ಪೂಜೆ ಸಲ್ಲಿಸಿ ಇವತ್ತಿನ ಬೆಳಗಿನ ಜಾವ ಶ್ರೀ ಜೋಡಿ ನಂದಿ ಬಸವೇಶ್ವರ ವಿಶೇಷ ಪೂಜಾ ಅಭಿಷೇಕ, ಅದರ ಜೊತೆಯಲ್ಲಿ ಅಕ್ಕಮಹಾದೇವಿ ಪೂಜಾ ಅಭಿಷೇಕ, ವೀರಭದ್ರದ ಪೂಜಾ ಅಭಿಷೇಕ ಮಾಡುವ ಮುಖಾಂತರ ಇಲ್ಲಿ ಒಂದು ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡಲಾಗ್ತದೆ. ಹಾಂ ಹಾಂ, ಪ್ರತಿ ವರ್ಷದಂತೆ ಈ ನಮ್ಮ ಜೋಡಿ ನಂದಿ ಬಸವೇಶ್ವರ
ದೇವಸ್ಥಾನದಿಂದ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಅಲ್ಲಿವರೆಗೂ ಕೂಡ ರಥವನ್ನು ತಗೊಂಡು ಬರುವಂಥದ್ದು ಇಲ್ಲಿ ಕಂಡುಬರ್ತದೆ. ಅಲ್ಲಿಂದ ಮತ್ತೆ ಪುನಃ ಪೂಜೆ ಮಾಡಿ ಮತ್ತೆ ಯಥಾಸ್ಥಿತಿಯಾಗಿ ಅಲ್ಲಿ ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನಕ್ಕೆ ಮುಟ್ಟಿಸುವಂಥ ಕೆಲಸ ಇಲ್ಲಿ ಆಗ್ತದೆ, ಅದ್ದೂರಿಯಾಗಿ ನಡೆಯುತ್ತೆ ಪೂಜೆ. ನಾಳೆ ಕೂಡ ವಿಶೇಷವಾಗಿ ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಈ ಪರಂಪರೆಯಾಗಿ ನಡೆದು ಬಂದಂಥ ಒಂದು ಕುಸ್ತಿ ಕಾರ್ಯಕ್ರಮ, ಇಲ್ಲಿ ಕುಸ್ತಿಯಲ್ಲಿ ಸುಮಾರು ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯಿಂದ ಜನರು ಕೂಡ ಇಲ್ಲಿ ಭಾಗಿಯಾಗಿ ಆ ಕುಸ್ತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇಲ್ಲಿ ಊರಿನ ಪ್ರಮುಖರು ಮತ್ತು ನಮ್ಮ ಬಿರಾದರ್ ಕುಟುಂಬ ಮತ್ತು ನಮ್ಮ ಇಲ್ಲಿ ಎಳಮೇಲಿ ಕುಟುಂಬದವರು ಆಗಿರ್ಬೋದು ಮತ್ತು ಮಾಲಿ ಪಾಟೀಲ್ ಅವ್ರ ಕುಟುಂಬದವರು ಆಗಿರ್ಬೋದು ಇದನ್ನು ನೆರವೇರಿಸಿಕೊಡುವಂಥದ್ದು ಇಲ್ಲಿ. ಈ ಸಂದರ್ಭದಲ್ಲಿ ಶ್ರೀ ಜೋಡಿ ಬಸವೇಶ್ವರ ಕಮಿಟಿಯ ಮುಖಂಡರುಗಳಾದ ಕುಪೇಂದ್ರ ತುಕ್ಕಣ್ಣ ಬಿರಾದಾರ್, ಬಿಜೆಪಿ ಯುವ ಮುಖಂಡರಾದ ಯೋಗೇಶ್ ಬಿರಾದಾರ್, ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಬಾಬುರಾವ್ ಎಸ್ವಾಡಿ, ರಾಜು ಮೆಡಿಕಲ್, ರಾಜು ಎಳೆಮೇಳಿ, ಬಸವರಾಜ್ ಬಿರಾದಾರ್, ಶಿವಶರಣಪ್ಪ ಮಾಲಿ ಪಾಟೀಲ್, ಪ್ರಕಾಶ್ ಮಾಲಿ ಪಾಟೀಲ್, ಶಿವಕುಮಾರ್ ಪದ್ಮಜಿ, ರೇವಣಸಿದ್ದ ಹಡ್ಗಿಲಿ, ಶರಣಪ್ಪ ಎಲೆಮೇಲಿ, ರಮೇಶ್ ಅಲಿವಾದ್, ಬಸವರಾಜ್ ರಾಜಾಪುರ್, ಸಂಗಮೇಶ್ವರ್ ಬಿರಾದಾರ್, ಶಿವಾನಂದ್ ರಾಜಾಪುರ್, ಯೋಗೇಶ್ ಬಿರಾದಾರ್, ಬಸವರಾಜ್ ಹಡ್ಗಿಲ್ ಹಾಗೂ ಗ್ರಾಮದ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.